ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಆಶಾ ಅಂತೇಳಿ. ಈಕೆ ಊರು ಚಳ್ಳಕೆರೆ. ಇವರಿಗೆ ಇಬ್ಬರು ಅಕ್ಕಂದ್ರಿದ್ದಾರೆ. ಅಪ್ಪ ಅಮ್ಮ ಬಂದ್ಬಿಟ್ಟು ಇಬ್ಬರು ರೈತರು, ಹಳ್ಳಿ ಕಡೆ ವ್ಯವಸಾಯವನ್ನು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಜಾಬ್ ಬಂದು ಇವರು ಮಾಡ್ತಕ್ಕಂಥ ಜಾಬ್ ಏನಪ್ಪ ಅಂತಂದರೆ, ಹೇಗೆ ಬೇಕೋ ಹಾಗೆ ಎತ್ತಿ ಕೊಡೋದು, ಹಾಗೆ ಆಸೆ ತೀರಿಸೋದು ಇವರ ಒಂದು ಕೆಲಸ ಆಗಿರುತ್ತೆ. ಹಗಲು ರಾತ್ರಿ ಅದರಲ್ಲೇ ಮುಳುಗಿರ್ತಾರೆ. ಇನ್ನು ಇವರು ಇರ್ತಕ್ಕಂಥದ್ದು ಮನೆ ಬಂದು ರೆಂಟ್ಗೆ ಇರ್ತಕ್ಕಂಥದ್ದು ಆಯಿತಾ. ಅದು ಚಿಕ್ಕ ಮನೆಯಲ್ಲಿ 1 BHK ಅಷ್ಟೇ. ಬಾತ್ರೂಮ್ನಲ್ಲಿ ಸರಿಯಾಗಿ ತೊಳೆಯೋಕ್ಕೂ ಸಮೇತ ಜಾಗ ಇರಲ್ಲ, ಅಂಥ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದೊಂದು ಭಾಳ ದುಃಖದ ಸಂಗತಿ ಅಂತಲೇ ಹೇಳ್ಬೋದು. ಗಂಡ ಬಂದ್ಬಿಟ್ಟು ಒಂದು ಡಿಪ್ಲೊಮಾ ಕಾಲೇಜ್ಗೆ ಲೆಕ್ಚರರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ. ಇವ್ರದೊಂದು 4 ಎಕರೆ ಜಮೀನು ಬೇರೆ ಇದೆ ಸ್ನೇಹಿತರೆ. ಅದೇ ಒಂದು ಜಮೀನಲ್ಲಿ ಇವರು ಅಪ್ಪ ಅಮ್ಮ ವ್ಯವಸಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಸಂಬಂಧ ಬಂದ್ಬಿಟ್ಟು ಯಾವ ರೀತಿ ಇರ್ತಕ್ಕಂಥದ್ದು ಅಂತಂದರೆ, 3 ತಿಂಗಳಲ್ಲಿ ಎಷ್ಟು ಬೇಕೋ ಅಷ್ಟು ದೆಂಗಾಡ್ಬೋದು, ಓಕೆನಾ, ಅಂಥ ಒಂದು ಸಂಬಂಧ ಬೇಕಾಗಿದೆ. ಮತ್ತು ಆದರೆ ಒಂದು ದಿನ ಪೂರ ಸಿಗಲ್ಲ, ನೆನಪಿರಲಿ. ಏಕೆಂದರೆ ಸುಮಾರು ಕೆಲಸ ಇರುತ್ತೆ. ಅದು ಬೇರೆ ಗೃಹಿಣಿ ಅಂದಮೇಲೆ ಏನೆಲ್ಲ ಕೆಲಸ ಇರುತ್ತೆ ಅಂತ ಗೊತ್ತಿರುತ್ತೆ ತಮ್ಮೆಲ್ರಿಗೂ ಅಂತ ಅಂದುಕೊಂಡಿದ್ದೀನಿ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಯಾಕೆಂದರೆ ಗೃಹಿಣಿ ಅಂತಂದಮೇಲೆ ಸುಮಾರು ಕೆಲಸ ಇರುತ್ತೆ, ಅವ್ರದ್ದೇ ಆದ ಒಂದಿಷ್ಟು ಜವಾಬ್ದಾರಿ ಅಂತ ಇರುತ್ತೆ, ಓಕೆನಾ. ಫ್ರೀ ಇದ್ದಾಗ ಮಾತ್ರ ಕೊಡೋದು, ಓಕೆನಾ. ಮನೆಯಲ್ಲಿ ಅಮ್ಮ ಬೇರೆ ಅವಾಗವಾಗ ಬರ್ತಾ ಇರ್ತಾರೆ, ಆ ಒಂದು ಸಲುವಾಗಿ ದಿನಪೂರ್ತಿ ಕೊಡೋದಕ್ಕಾಗಲ್ಲ. ಇನ್ನು ಬೇರೆ ಕಡೆ ಸುತ್ತಾಡೋಕ್ಕೆ ಎಲ್ಲೂ ಸಹ ಬರಲ್ಲ, ಇಷ್ಟವಿಲ್ಲ ಇವರಿಗೆ. ಬೆಡ್ರೂಮು ಮನೆ ಅಷ್ಟೇ ಸ್ನೇಹಿತರೆ ಇವ್ರಿಗೆ ಗೊತ್ತಿರೋದು. ಅಲ್ಲೇ ಇರ್ತಾರೆ, ಹಗಲು ರಾತ್ರಿ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಮನೆಯಲ್ಲಿ ಇರ್ತಾರೆ. ಇನ್ನು ಇವರು ಇರಿಗೇಷನ್ ಲ್ಯಾಂಡಲ್ಲಿ ಎಂಥ ಒಂದು ಬೆಳೆನ ಬೆಳೀತಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಮೇನ್ ಕ್ರಾಪ್ಸ್ ಯಾವ್ಯಾವಪ್ಪ ಅಂತಂದರೆ, ಮೆಣಸಿನಕಾಯಿ ಪ್ರಮುಖವಾಗಿ ಬೆಳೆಯುವುದು. ಅದೊಂದೇ ಅಲ್ಲ, ಇನ್ನೂ ಸುಮಾರು ಬೆಳಿತೀವಿ, ಆದರೆ ಅದು ಪ್ರಮುಖವಾಗಿ ಬೆಳೆಯುವಂಥದ್ದು. ಇನ್ನು ಕೆಲಸಕ್ಕೆ ಬಂದರೆ ಸಂಬಳದ ಜೊತೆಗೆ ಡಿಂಗ್ ಡಾಂಗ್ ಮಾಡ್ಬೋದು. ಸಂಜೆ ಆದರೆ ತೋಟ ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ಹಾಗೆ ತೋಟದಲ್ಲಿ ಊಟ ಮಾಡೋದೇ ಒಂದು ಸ್ವರ್ಗ. ತುಂಬ ಯಾರು ಬೇಗ ಕೆಲಸ ಮಾಡ್ತಾರೋ ಅವರಿಗೆ ಬೇರೆ ಕೆಲಸ ಕೊಡಿಸ್ತೀನಿ, ಆದರೆ ಅದು ಯಾವ ಕೆಲಸ ಅಂತ ಹೇಳಲ್ಲ. ಯಾರು ಚೆನ್ನಾಗಿ ಕೆಲಸವನ್ನು ಮಾಡಿಕೊಂಡು ತೋಟವನ್ನು ಕಾಯ್ಕೊಂಡಿರ್ತಾರೆ ಅವರಿಗೆ ಒಂದು ಬೇರೆ ಒಂದು ಕೆಲಸಕ್ಕೆ ಶಿಫ್ಟ್ ಮಾಡ್ತೀನಿ ಅಂತೇಳಿ ಹೇಳಿರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂದರೆ, ಕೆಲಸಗಾರರಿಗೆ ವಾಸಕ್ಕೆ ಒಂದು ರೂಮ್ ಕೊಡ್ತೀವಿ ಸರಿನಾ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು. ಬಾತ್ರೂಮ್ ಇರೋಂಥ ಒಂದು ರೂಮು ತುಂಬಾ ನೀಟಾಗಿರುತ್ತೆ ಸ್ನೇಹಿತರೆ, ಕೊಟ್ಟಿಗೆ ಥರ ಇರಲ್ಲ, ಚೆನ್ನಾಗಿರೋ ಅಂಥ ಒಂದು ರೂಮನ್ನು ಕೊಟ್ಟು ಇದು ಮಾಡಿಕೊಡ್ತಾರೆ. ಯಾಕೆ ಅಂತಂದರೆ ತೋಟನ ನೋಡ್ಕೋಬೇಕು ಅನ್ನೋದು ಇವರ ಒಂದು ಉದ್ದೇಶದ ಒಂದು ಇದಾಗಿರುತ್ತೆ, ಓಕೆ. ತಮ್ಮ ಒಂದು ಅಭಿಪ್ರಾಯ ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ, ನಾವು ನೋಡ್ಬೋದು.